ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಒಂದು ದಿನ ಎರಡು ಘಟನೆ ನಡೀತು. ಏನಪ್ಪ ಅಂದರೆ, ಒಂದು ಗೌತಮಿ ಅವರು ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಸಿ ರೂಮ್ ಕಡೆಗೆ ಹೋದ್ರೆ, ಇನ್ನೊಂದು ಮೋಕ್ಷಿತ್ ಅವರು ಬಾತ್ರೂಮ್ ಕಡೆಗೆ ಹೋದ್ರು. ಮೋಕ್ಷಿತ್ ಅವರು ಬಾತ್ರೂಮ್ ಕಡೆಗೆ ಹೋಗಿ ಲಿಟ್ರಲಿ ಅವ್ರು ಕ್ಯಾಪ್ಟನ್ ಆಗೋದ ಕ್ಯಾಪ್ಟನ್ ರೂಮ್ ಎಂಟರ್ ಆಗೋದನ್ನ ಹಿಂಗೆ ಹೊಟ್ಟೋಗಿದ್ರು ಗುರು. ಬಾತ್ರೂಮ್ ಸೈಡ್ಗೆ ಹಿಂಗೆ ಹೋಗೋದು, ಹಿಂಗೆ ಬಗ್ ನೋಡೋದು. ಹಿಂಗೆ ಬಿಗ್ ಬಾಸು ಲಿಟ್ರಲಿ ಯಾರನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕ್ಯಾಪ್ಟನ್ ಆಗಿರೋದು ಗೌತಮಿ ಆಗಿರ್ಬೋದು. ಅದು ಪ್ರತಿಯೊಂದಕ್ಕೂ ಬಿಗ್ ಬಾಸ್ ಬಂದು ಮೋಕ್ಷಿತನ ತೋರಿಸ್ರಿ ಮೋಕ್ಷಿತನ ಮಕ್ಕ ತೋರಿಸ್ರಿ. ಈ ಒಂದು ಟಾಸ್ಕ್ ಆಡಿ ಇನ್ನೇನು ಗೆಲ್ಲಬೇಕು ಅನ್ನುವಾಗ್ಲೂ ಅಷ್ಟೇ ಹಿಂಗೆ ಹಿಡ್ಕೊಂಡಿದ್ರು ಮಕ್ಕಳನ್ನ ತೋರಿಸ್ರಿ. ಬಿಗ್ ಬಾಸೇ ಬಂದು ಎಡಿಟರ್ಗೆ ಹೇಳ್ದಂಗಿತ್ತು, ಟಾಸ್ಕ್ ಯಾರಾದರೂ ಆಡಲಿ ಮೋಕ್ಷಿತನ ಫೇಸ್ ತೋರಿಸಿ, ಮೋಕ್ಷಿತನ ರಿಯಾಕ್ಷನ್ ತೋರಿಸಿ. ಲಿಟ್ರಲಿ ಗೌತಮಿನ ಬಿಟ್ಟರೆ ಸೆಕೆಂಡ್ ಯಾರು ಫೇಸ್ ಜಾಸ್ತಿ ತೋರಿಸಿದ್ರು ಕ್ಯಾಪ್ಟನ್ಸಿ ಗೇಮ್ ಆಡುವಾಗ, ಕ್ಯಾಪ್ಟನ್ ರೂಮ್ ಎಂಟರ್ ಆಗೋವರೆಗೂ ಅಂದರೆ ಮೋಕ್ಷಿತ್ ಅವ್ರಿಗೆ. ಮೋಕ್ಷಿತ್ ಅವ್ರು ಓಡ್ಬಿಟ್ರು ಬಾತ್ರೂಮ್ ಅಳಿಕೆ. ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ, ಹಂಗೆ ಹಿಂಗೆ ನನಗೇನು ಬೇಜಾರಿಲ್ಲಪ್ಪ, ಅವ್ರು ಆಗಿದ್ದು ಖುಷಿನೇ ಆಯಿತು. ಹಂಗೆ ಇಂದವ್ರು ಬಂದೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು ತಾನೆ. ಖುಷಿಯಾಗಿದ್ದವರು ಎಷ್ಟು ಹುರ್ಕೊತಾ ಇದ್ರು ಅಂತ ಅವ್ರ ಮಕ್ಕಳೇ ಗೊತ್ತಾಗುತ್ತೆ. ಅವ್ರ ಭಿಕ್ಷೆ ಹೆಂಗೆ ಅಂತ ಫ್ಯಾನ್ಸ್ ಹೇಳ್ಬೋದು. ಅವ್ರ ಫ್ಯಾನ್ಸ್ಗೂ ರಿಯಲೈಸ್ ಆಗಿರುತ್ತೆ, ಓಹೋ ನಮ್ಮ ಮೇಡಮ್ ಮಕ್ಕ ಯಾಕೋ ಒಂಥರ ಬೇರೆ ಥರ ಕಾಣಿಸ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಬಿಡಿ, ಅವ್ರ ಫ್ಯಾನ್ಸ್ ವಿಷಯ ನಮಗೆ ಯಾಕೆ. ಸೊ ನೆನ್ನೆ ಎಪಿಸೋಡಲ್ಲಿ ಗೌತಮಿ ಅವ್ರು ಕ್ಯಾಪ್ಟನ್ ಆದರು, ಮೋಕ್ಷಿತ್ ಅವ್ರು ಬಾತ್ರೂಮ್ಗೆ ಹೋದ್ರು. ಕದ್ದು ನೋಡ್ತಾ ಇದ್ರಿ ಹಿಂಗೆ ಯಾಕೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಹಾಕಿ. ಅದನ್ನ ಬಿಟ್ಟರೆ ಗುರು, ಕಳಪೆ ಚೈತ್ರ ಕೊಟ್ಟರು. ಲಿಟ್ರಲಿ ನನಗೊಂದು ಚೂರು ಕೂಡ ಇಷ್ಟ ಆಗಿಲ್ಲ ಕಳಪೆ ಚೈತ್ರ ಕೊಟ್ಟಿದ್ದು. ಚೈತ್ರ ಓವರಾಗಿ ಮಾತಾಡ್ಬೋದು, ಏನೇ ಇರ್ಬೋದು ಗುರು, ಆದರೆ ಪ್ರತಿಯೊಂದು ಗೇಮಲ್ಲಿ ಇವನು ನ್ಯೂಸ್ ರಿಪೋರ್ಟಿಂಗಲ್ಲೂ ಚೈತ್ರ ಸಕಾದಂಗೆ ಮಾಡಿದ್ರು. ಅದಾದ್ಮೇಲೆ ಉಸ್ತುವಾರಿಲೂ ಕೂಡ ಈ ಒಂದು ಸುರೇಶನ್ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರು. ಅವ್ರ ಟೀಮ್ ಅವ್ರ ಮಾತು ಕೇಳಿ ಚೈತ್ರ ಅವ್ರ ಟೀಮ್ ಜೊತೆ ಜಗಳ ಆಡ್ತಾ ಇದ್ರು ಹೊರತು ಅದಕ್ಕೆ ಕಾರಣಕ್ಕೂ ಇನ್ಫ್ಲೂಯೆನ್ಸ್ ಆಗ್ತಾ ಇರಲಿಲ್ಲ. ಜಗಳ ಮಾಡಿದ್ರು, ಸ್ಕ್ರೀನ್ ಸ್ಪೇಸ್ ಇತ್ತು. ನನ್ನ ಪ್ರಕಾರ ಚೈತ್ರಂಗೆ ಅಲ್ಲ ಗುರು ಕಳಪೆ. ನನ್ನ ಪ್ರಕಾರ ಕಳಪೆ ಯಾರನ್ನ ಕೊಡಬೇಕಿತ್ತು ಅಂತ ಹೇಳಿದ್ರೆ, ಒಂದು ಮೋಕ್ಷಿತ್ ಅವ್ರು ಕೊಡಬೇಕಿತ್ತು, ಇಲ್ಲ ಇನ್ನೊಂದು ಸುರೇಶ್ ಅಣ್ಣಂಗೆ ಕೊಡಬೇಕಿತ್ತು. ಸುರೇಶ್ ಅಣ್ಣ ಗುರು ಒಂದು 2-3 ವಾರ ಆಯಿತು ಗುರು, ಸುರೇಶ್ ಅಣ್ಣ ಏನು ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಕೈಯಲ್ಲಿ ಓಡಾಡೋಕ್ಕಾಯ್ತಿಲ್ಲ, ಕುಂಟ್ಕೊಂಡು ಓಡಾಡ್ತವ್ರೆ, ಮಲಗೇ ಇರ್ತಾರೆ. ಇವನ್ ಎನ್ನೆ ಡ್ರಿಪ್ಸ್ ಕೂಡ ಹಾಕ್ಸ್ಕೊಬಂದ್ರು ಸುರೇಶ್ ಅಣ್ಣ. ಆಮೇಲೆ ಮೋಕ್ಷಿತ್ ಅವ್ರು ಬಂದು ಒಂದು ಡಿಫೈಡ್ ಮಾಡ್ಕೊಳ್ಳೋದು ಬಿಟ್ಟು ಯಾವ ಟಾಸ್ಕ್ ಇನ್ನೇನು ಆಡಿಲ್ಲ. ಕ್ಯಾಪ್ಟನ್ಸಿ ನಾನು ಸೆಲ್ಫ್ ರೆಸ್ಪೆಕ್ಟ್ ಹೀಗೋ ಹಂಗೆ ಹಿಂಗೆ ಅನ್ಕೊಂಡು ಆ ಟಾಸ್ಕ್ ಆಡಿಲ್ಲ. ಕೊನೆಗೆ ಹುರ್ಕೊಂಡೋಗಿ ಬಾತ್ರೂಮ್ ಸೇರ್ಕೊಂಡ್ರು, ಕದ್ದು ನೋಡ್ತಾ ಇದ್ರು ಏನು ಮಾಡ್ತಾವ್ರೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಚೈತ್ರ ಜೈಲಿಗೆ ಹೋಗ್ತಾರಲ್ಲ, ಚೈತ್ರ ಜೈಲಿಗೆ ಹೋದಾಗ ಚೈತ್ರ ಅವರು ಆಚೆ ಮೋಕ್ಷಿತ ಐಶ್ವರ್ಯ ಎಲ್ಲ ಕೂತಿರ್ತಾರೆ. ಮಾತಾಡುವಾಗ ಚೈತ್ರ ಒಂದು ಮ್ಯಾಟ್ರ್ ಹೇಳ್ತಾರೆ, ನೋಡಿ ಅವ್ರು ನನಗೆ ಕೊಟ್ಟಿಲ್ಲ, ಬುದ್ಧಿವಂತರಿದ್ದಾರೆ ಅಂತ. ಯಾರು ಮೋಕ್ಷಿತ ಕೇಳ್ತಾರೆ, ಆಬ್ವಿಯಸ್ಲಿ ಯಾರು, ತ್ರಿವಿಕ್ರಮ ಅಂತ. ತ್ರಿವಿಕ್ರಮ ಅವ್ರು ಹನುಮಂತಂಗೆ ಕೊಡ್ತಾರೆ, ನನಗೆ ಕೊಟ್ಟಿಲ್ಲ, ನೋಡಿ ಗೇಮ್ ಆಡ್ತಾವ್ರು ಚೆನ್ನಾಗಿ ಹಂಗೆ ಹಿಂಗೆ. ತಪ್ಪಿ ತ್ರಿವಿಕ್ರಮ್ ಏನಾದರೂ ಚೈತ್ರಂಗೆ ಕೊಟ್ಟಿದ್ರೆ, ಚೈತ್ರ ನಂಗೆ ಗೊತ್ತು ಬಿಡಿ, ನಾನು ಈಸಿ ಟಾರ್ಗೆಟ್, ನಂಗೆ ಬೇಕು ಅಂದರೆ ಟಾರ್ಗೆಟ್ ಮಾಡ್ತಾವ್ರೆ ಅಂತಾರೆ. ಅದೇ ಚೈತ್ರ ಬಿಟ್ಟು ಬೇರೆಯವ್ರು ಕೊಟ್ಟಿದ್ಕೆ ನೋಡ್ದ ಇಂಟೆಲಿಜೆಂಟ್, ಇವೆಲ್ಲ ನಾಟಕ, ನನ್ನ ಜೊತೆ ಕ್ಲೋಸ್ ಆಗೋಕ್ಕೆ ನಾಟಕ ಆಡ್ತಾವನೆ ಅಂತ ಕೊಟ್ಟರೆ ಒಂದು ರೀಸನು, ಕೊಡದೇ ಇದ್ರು ಒಂದು ರೀಸನು. ವಾ ಚೈತ್ರ ವಾ. ಆಮೇಲೆ ಅನಿಸ್ತು ಚೈತ್ರಗೆ ಕಳಪೆ ಕೊಟ್ಟು ಡಿಸರ್ವಿಂಗು, ಮೋಕ್ಷಿತಂಗೂ ಡಿಸರ್ವಿಂಗ್ ಇತ್ತು, ಸುರೇಶ್ ಅಣ್ಣಂಗೂ ಡಿಸರ್ವಿಂಗ್ ಇತ್ತು. ಸುರೇಶ್ ಅಣ್ಣಂದು ಹೆಲ್ತ್ ಇಶ್ಯೂ ಬಿಡು ಗುರು. ಅದನ್ನ ಬಿಟ್ಟರೆ ಬಿಗ್ ಬಾಸ್ ಯಾಕೆ ಈ ಥರ ಮಾಡ್ತಾರೆ ಅಂತ ಲಿಟ್ರಲಿ ನನಗೆ ದೇವರಾಣೆ ಗೊತ್ತಾಯ್ತಾ ಇಲ್ಲ. ಈಗ ಬಿಗ್ ಬಾಸ್ಗೆ ಯಾರು ಫೇವರೇಟ್ ಕಂಟೆಸ್ಟೆಂಟ್ ಇದ್ದಾರೆ, ಅವರು ಬಾಟಮ್ಗೆ ಬಂದರು ಅಂದರೆ ಬಿಗ್ ಬಾಸ್ ನೋ ಎಲಿಮಿನೇಷನ್ ವೀಕ್ ಅಂತ ಇಟ್ಬಿಡ್ತಾರೆ. ಈ ಎಲಿಮಿನೇಟ್ ಆಗೋಕ್ಕೆ ನಾಮಿನೇಟ್ ಯಾರಾಗಬೇಕು ಯಾರಾಗಬಾರ್ದು ಒಂದು ದೊಡ್ಡ ಟಾಸ್ಕೇ ಮಾಡಿದ್ರು. ಧನರಾಜ್ ಕೇಳಿ ರ್ಯಾಂಕಿಂಗ್ ಕೊಡ್ಸೋರು, ಕತ್ತಿ ತಂದರು, ಚುಚ್ಚಿಸಿದ್ರು, ಅದೆಲ್ಲ ಮಾಡಿಬಿಟ್ಟು ವೋಟಿಂಗೇ ಇಲ್ಲ ಅಂತ ಮಾಡಿಬಿಟ್ರು ಗುರು. ಅಷ್ಟೊಂದು ಗೇಮರ್ಸ್ ಏನು ಬಂತದ್ರು, ಅದ್ರ ರಿಸಲ್ಟ್ ಕಾನ್ಸಿಕ್ವೆನ್ಸ್ ಏನು ಆಗಿಲ್ಲ ಅಂದರೆ ಗೇಮ್ ಮಾಡ್ತಿದ್ದೆ ವೇಸ್ಟು. ಅದರಲ್ಲೂ ಈ ಒಂದು ನನ್ನ ಪ್ರಕಾರ ಸುರೇಶ್ ಅಣ್ಣ ಗುರು 3 ವಾರ ಆಯಿತು, ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂ ಐತೆ. ನನ್ನ ಪ್ರಕಾರ ಬೆಸ್ಟ್ ಗುರು, ಅವ್ರನ್ನ ಮನೆಗೆ ಕಳಿಸ್ಬಿಟ್ರೆ ಬೆಟರ್ ಅನ್ಸುತ್ತೆ. ಸೊ ಈ ವಾರ ನನ್ನ ಪ್ರಕಾರ ಬಾಟಮ್ 3ಗೆ ಯಾರು ಬರ್ತಾ ಇದ್ದು, ಒಂದು ಸುರೇಶ್ ಅಣ್ಣ, ಒಂದು ಐಶ್ವರ್ಯ, ಅದು ಬಿಟ್ಟರೆ ಚೈತ್ರ ಸಕ್ಕದ ಕಂಟೆಂಟ್ ಕೊಡ್ತಾರೆ. ಮನೇಲಿ ಏನೇ ಜಗಳ ಆದರೂ ಚೈತ್ರನಿಂದಾನೆ. 100% ಚೈತ್ರನ ಕಳಿಸ್ತಾ ಇರಲಿಲ್ಲ. ಈವನ್ ಐಶ್ವರ್ಯ ಕೂಡ ಒಂದು 2 ದಿನ ಸಕ್ಕದ ಕಂಟೆಂಟ್ ಕೊಟ್ಟರು, ಫುಲ್ಲು ಎನರ್ಜಿ ಹಾಕ್ಬಿಟ್ಟು ಆಡಿದ್ರು. ಅವ್ರು ಹೋಗ್ತಾ ಇದ್ರು, ಬಟ್ ಚಾನ್ಸಸ್ ಸ್ವಲ್ಪ ಕಮ್ಮಿ. ಸುರೇಶನ ಏನೂ ಮಾಡಿಲ್ಲ ಗುರು, ಇದು 1 ವಾರ ಅಲ್ಲ 3-4 ವಾರದಿಂದ ಏನೂ ಮಾಡಿಲ್ಲ. ಆದರೆ ಸೇವ್ ಆಗೋಲ್ಲ, ಟಾಪಲ್ಲೇ ಸೇವ್ ಆಯ್ತಾರೆ ಗುರು. ನನ್ನ ಪ್ರಕಾರ ಸುರೇಶನ ಮನೆಗೆ ಕಳಿಸೋದ್ರೆ ಬೆಸ್ಟು ಅಂತ ಅನಿಸ್ತೈತೆ. ಬಿಗ್ ಬಾಸ್ ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ, ಈ ಬಿಗ್ ಬಾಸ್ ಜಾಸ್ತಿ ಇದೆ, ಅರೌಂಡ್ 17-18 ವಾರ ಇದೆ ಬಿಗ್ ಬಾಸು. ಅದಕ್ಕೋಸ್ಕರ ನೋ ಎಲಿಮಿನೇಷನ್ ವೀಕ್ ತರ್ತಾರೆ.
ಬಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಎಲ್ಲ ಹೋಗಿ ಇಂಥವ್ರು ಉಳ್ಕೊಂಡಾಗ ಈ ಥರ ಆಗುತ್ತೆ, ಅದೇ ಬೇಜಾರು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನನ್ನ ಪ್ರಕಾರ ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೂ ಹೋಗುತ್ತೆ ಒಂದೊಂದು ರಜತ್ ಗುರು ಟಾಸ್ಕ್ ಬೇಕಾ ಟಾಸ್ಕ್ ಆಡಿದ್ರು, ತಲೆ ಬೋಡ್ಸ್ಕೊಂಡ್ರು, ಇಂಡಿಯನ್ ಟಾಯ್ಲೆಟ್ ಥರ ಅವ್ರು ಖಾಲಿ ಏಟಾಗಿದ್ರು ಕೂತ್ಕೊಂಡ್ರು. ಆಮೇಲೆ ಇನ್ನೊಂದು ಬಾಲ್ ಕಲೆಕ್ಟ್ ಮಾಡೋ ಟಾಸ್ಕ್ಗಳು ಅವ್ರಿಗೆ ಫಸ್ಟ್ 2 ರೌಂಡ್ ಅವರೇ ಕಂಟಿನ್ಯೂಸ್ ಆಗಿದ್ರು. ಅದನ್ನ ಬಿಟ್ಟರೆ ಎಂಟರ್ಟೈನ್ಮೆಂಟ್ ಅವ್ರದ್ದು ಫುಲ್ಲು ಕೊಡ್ತಾನೆ ಇದ್ರು ಗುರು ಎಂಟರ್ಟೈನ್ಮೆಂಟ್. ಅದೆಲ್ಲ ಒಂದು ಸೈಡ್ ಆದರೆ ಇನ್ನೊಂದು ಚೈತನ್ ಬಾಯಿ ಮುಚ್ಚಕ್ಕೆ ಏಕೈಕ ವ್ಯಕ್ತಿ ಯಾರು ಅಂದರೆ ರಜತ್ ಗುರು. ಸಕ್ಕದಾಗಿ ಕೊಡ್ತಾ ಇದ್ದ ಚೈತನ್ಯ ಬಾಯಿ ಮುಚ್ಚಿದವ್ರು ಒಬ್ಬರೇ. ಚೈತ್ರ ಸೂಪರ್, ಮಾರವಲ್ಲ ಸೊಡಿರಿ ಚಪ್ಪಳೆ, ಈ ಮನೆಯವರಿಗೆಲ್ಲ ಕೇಳಿಸ್ಕೊಡಿ, ಅವಂಗೆ ಜಾಸ್ತಿ ಆಗೋಗೈತೆ, ಹಂಗೆ ಹಿಂಗೆ. ಚೈತ್ರಂಗೆ ಸಕ್ಕದಾಗಿ ಗುಡ್ಸ್ತಾರೆ ರಜತ್ ಅಂತಲೇ ಹೇಳಬೇಕು. ಆ ವಿಷಯಕ್ಕೂ 100% ಕಿಚ್ಚನ ಚಪ್ಪಾಳೆ ರಜತ್ ಕೊಡಲೇಬೇಕು. ಸೊ ಇಷ್ಟ ಆಗಿತ್ತು ನನ್ನ ಎಪಿಸೋಡ್ನ ರಿವ್ಯೂ. ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಿರಲಿಲ್ಲ ಗುರು ನನ್ನ ಎಪಿಸೋಡು. ಸೊ ಇಷ್ಟೇ ನನ್ನ ಎಪಿಸೋಡ್ ರಿವ್ಯೂ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್. ಬಾಯ್. ನಾನು ನಿಮಗೆ ಸಿಮನ್ ವೆಜ್.